ನಮಸ್ಕಾರ, ನೀವು ನೋಡ್ತಿದ್ರೆ ಅಶ್ವವೇಗ ನ್ಯೂಸ್. ನಾನು ಚಂದನ. ಎಲ್ಲರ ಮನೆಯ ನೆಚ್ಚಿನ ಸೊಸೆಯವರು, ನೆಚ್ಚಿನ ಮಗಳು ಕೂಡ ಹೌದು. ಇವರನ್ನ ದಿನ ರಾತ್ರಿ 9 ಗಂಟೆಗೆ ನೋಡಿಲ್ಲ ಅಂತಂದರೆ ತುಂಬ ಜನಕ್ಕೆ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಅವರು ಅಷ್ಟೇ ಮುದ್ದಾಗಿ, ಇವಾಗ ನಾನು ಆ್ಯಕ್ಷನ್ಸ್ ಮಾಡ್ಕೊಂಡು ಮಾತಾಡ್ತಿದ್ದೀನಲ್ಲ, ಹಾಗೆ ಅವ್ರು ಕೂಡ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಕೂಡ ಇವ್ರನ್ನ ನಾವು ನೋಡ್ತಾ ಇದ್ವಿ ಕ್ವಾಟ್ಲೆ ಕಿಚನಲ್ಲಿ. ಇವರು ಎಲ್ಲರ ಫೇವ್ರೆಟ್ ಸೊಸೆ, ಫೇವ್ರೆಟ್ ಮಗಳು. ಅದಿನ್ಯಾರೂ ಅಲ್ಲ, ಮೀನಾ ಅವರು. ಮೀನಮ್ಮ ಅಂತಲೇ ಫೇಮಸ್ ಆಗಿರುವಂತಹ ಮೇಘನಾ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹಾಯ್. ಇವರಿಬ್ಬರ ಜೋಡಿ ಅಂತೂ ಕರ್ನಾಟಕ ಮನ ಗೆದ್ದಿರುವಂತಹ ಜೋಡಿ. ಅಂದರೆ ಯಾವ ಕಪಲ್ಸ್ಗೂ ಅಂದರೆ ಕಾಂಪಿಟೇಷನ್ ಕೊಡುವಂತಹ ಜೋಡಿ ಆಗಿದೆ ನೀವಿಬ್ರು. ಅಂದರೆ ಹೆಂಗೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡ್ಬೋದು? ಹೌದು, ಕರೆಕ್ಟ್. ಅಂದರೆ ಮಾಸ್ಟರ್ ಪ್ಲ್ಯಾನ್ ಹೇಗೆ ಮಾಡ್ತೀವಿ ಅಂತನಾ? ನನ್ನ ಬಗ್ಗೆ ಹೇಳಬೇಕಾ? ನನ್ನ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಯೂಶ್ವಲಾಗಿ ಮೀನಾ ಸಿಕ್ಕಾಪಟ್ಟೆ ಕಿಲಾಡಿ ಥರ ತೋರಿಸ್ತಾ ಇದ್ದಾರೆ. ರಿಯಲ್ ಲೈಫಲ್ಲ ನನಗಿಲ್ಲ. ಎಲ್ಲ ಕ್ರೆಡಿಟ್ಸು ನಮ್ಮ ಶ್ರವಣ್ ಸರ್ಗೆ ಹೋಗಬೇಕು. ಜೊತೆಗೆ ಇವಳು ಈಗ ನನ್ನ ಟ್ರ್ಯಾಕಾಗಿ ಎಳಿತಾ ಇದ್ದಾಳೆ. ನಂತರನೇ ಇವಳು ಕಿಲಾಡಿ ಆಗ್ತಿದ್ದಾಳೆ. ಕಿಲಾಡಿ ಎಲ್ಲ ಕಿರಾತಕಿ, ಕಿಲಾಡಿ ಎಲ್ಲ ಕಿರಾತಕಿ, ಫುಲ್ ತರಲೆ ನಂಬರ್ 1. ಇಲ್ಲೂ ತರಲೆ ಮಾಡ್ತಿರ್ತೀನಿ, ವಲ್ಲಭನಂತ ತರಲೆ ಮಾಡ್ತಿರ್ತೀನಿ, ಎಲ್ಲ ಕಡೆ ತರಲೆ ಮಾಡ್ತಿರ್ತೀನಿ. ಆಫ್ ಸ್ಕ್ರೀನಲ್ಲೂ ಎಲ್ಲರ ಹತ್ರನೂ ತರಲೆ ಮಾಡ್ತಾ ಇರ್ತೀನಿ. ಗೊತ್ತಾ, ತರಲೆ ಅಂದರೆ ಅದು ತರಲೆ ಅಂದರೆ ದಡ್ಡಿ ಥರ ತರಲೆ. ಗೈಸ್, ನನ್ನ ಹೆಸರು ಊರ್ಜಿತ ಅಂತ ತೆಗೆದ್ಬಿಟ್ಟು ಉಪದ್ರ ಅಂತ ಇಡಬೇಕು ಅಂತ ಅಂತಿರ್ತಾರೆ. ಸೊ ಯಾ ಅಷ್ಟೇ. ಮತ್ತೆ ಮುಂದಿನ ಪ್ರಶ್ನೆ. ಈಗ ನೀವು ಎಷ್ಟು ಪ್ಲಾನಿಂಗ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಅತ್ತೆ ಸಾಥ್ ಎಷ್ಟಿದೆ? ಅತ್ತೆನ ನಾವು ಆ್ಯಕ್ಚುಲಿ ಮಾಡ್ಲಾ ಅಂತ ಕೇಳಲ್ಲ, ಮಾಡ್ತೀವಿ, ಸಪೋರ್ಟ್ ಮಾಡಿ ಅಂತಲೇ ಹೇಳೋದು ಅಲ್ವಾ? ಹೌದು. ನಿಂಗೆ ಏನು ಅನಿಸುತ್ತೆ? ಅತ್ತೆ ಶಿ ಇಸ್ ಲೈಕ್ ಕ್ಯೂಟೆಸ್ಟ್ ಡಂಬ್, ಆಯಿತಾ. ಅದಕ್ಕೆ ನಾವು ಅವ್ರಿಗೆ ಸ್ವಲ್ಪ ಅತ್ತೆ ನೋಡಿ ಅವ್ರು ಹಂಗೆ ಹಿಂಗೆ ನಮ್ಮ ಜೊತೆ ಸೇರ್ಕೊಳ್ಳಿ, ಫುಲ್ ಎಂಜಾಯ್ ಮಾಡಿ ಜೆನ್ಸಿ ಅತ್ತೆ ಮಾಡ್ತಾ ಇದ್ದೀವಿ ಅವ್ರನ್ನ. ಹೌದು, ಅದೇ ಹೇಳಿದ್ನಲ್ಲ, ಅತ್ತೆನ ಮಾಡ್ಲಾ ಅಂತ ಕೇಳಲ್ಲ, ಮಾಡ್ತೀವಿ ಅತ್ತೆ, ಇದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಮೀನಾ ಅವರು ಅತ್ತೆನ ಸ್ವಲ್ಪ ಡಾಮಿನೇಟ್ ಮಾಡಿ ಅವ್ರ ಅತ್ತೆಯಾಗಿ ಅತ್ತೆನ ರಿಯಲ್ ಆಗಿ ಸೊಸೆ ಮಾಡ್ಬಿಟ್ಟಿದ್ದಾರೆ ಅಂತ ಕಮೆಂಟ್. ಅಂದರೆ ಹೌದು ಹೇಳ್ತಾರೆ, ಬಟ್ ಏನಂದರೆ ಡಾಮಿನೆಂಟ್ ಮಾಡ್ತಾ ಇಲ್ಲ. ಲೈಕ್ ಅವರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ, ಇನ್ನೂ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ ಅಂತ. ಲೈಕ್ ಅವ್ರು ಆ ಕಂಫರ್ಟ್ ನಮ್ಗೆ ಅತ್ತೆ ಸೊಸೆಗೆ ಕೊಡ್ತಾ ಇದ್ದಾರೆ, ಬನ್ನಿರಿ ಸೇರ್ಕೊಂಡು ಮಾಡೋಣ ಅಂತ. ಇವಾಗ ಅಮೂಲ್ಯ ಅವ್ರು ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ವಲ್ಲಭ ಅವ್ರಿಗೆ ಅವರ ಪ್ರೀತಿನ ಹೇಳ್ಕೊಡೋದಕ್ಕೆ? ಇಲ್ಲೇ ಇದ್ದಾರೆ. ಇವ್ರ ಬಾಣಗಳು ಬಿಡ್ತಾ ಇರ್ತಾರೆ. ಆ ಬಾಣಗಳನ್ನ ಹೋಗ್ಬಿಟ್ಟು ಅವನ ಎದೆಗೆ ಬಿಡ್ತಾ ಇರ್ತೀನಿ ನಾನು. ಬಾಣ ಬಿಟ್ಟಿದ್ದೀನಿ, HOD OTP ಕೊಡು ಅಂತ ಇನ್ನೂ ಒಂದು ಪ್ರಯೋಗ ಮಾಡಿಲ್ಲ. ಚಿಕ್ಕ ಮಕ್ಳ ಹತ್ರ ಹೇಗೆ ಮಾತಾಡ್ಬೇಕಂತನೂ ಗೊತ್ತಾಗಲ್ಲ. ಸೊ ಅಂದರೆ ಈಗ ನೋಡಿ, ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೀನಿ. ರಿಂಗೆಲ್ಲ ಬೀಳಿಸ್ಬಿಟ್ಟು ಅವನ ಹತ್ರ ರಿಂಗ್ ಹಾಕ್ಸ್ಕೊಳ್ತೀನಿ, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಆದರೆ ಇವರಿಗೂ ಗೊತ್ತಿಲ್ಲ, ಅಲ್ಲೂ ಗೊತ್ತಿಲ್ಲ. ಅಲ್ಲ, ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಏನಾಗ್ತಿದೆ ಈ ಸಮಥಿಂಗ್ ಅಂತ ಅಷ್ಟೇ. ಅಂದರೆ ಅದೇ ಆಲ್ರೆಡಿ ಲವ್ ಬಂದಿದೆ, ಅದ್ರೊಳಗೆ ನಮ್ಗೆ ತೋರಿಸ್ಕೊಳಕ್ಕೂ ಬರ್ತಲ್ಲ. ತೋರಿಸ್ಕೊಂಡ್ರೆ ಎಲ್ಲಿ ಒಂಥರ ಹೀಗೋ ತೋರಿಸ್ಕೊಂಡ್ರೆ ಯಾಕೆ ತೋರಿಸ್ಕೋಬೇಕಾ ಕಾಡು ಪಾಪ ಅಂತ ಮುಂಚೆಯಿಂದ ಆ ಥರ ಅಷ್ಟೇ. ನಿಮ್ಮಿಬ್ರು ಜೋಡಿಗೆ ಸಿಕ್ಕಾಪಟ್ಟೆ ಅಂದರೆ ಪಾಸಿಟಿವ್ ಕಮೆಂಟ್ಸ್ ಬರ್ತಿದೆ, ಜನ ತುಂಬ ಇಷ್ಟ. ಈ ಸಲ ಅನುಬಂಧ ಅವಾರ್ಡ್ಸ್ ಮಾಡಿದ್ರೆ ಸಿಸ್ಟರ್ ಅವಾರ್ಡ್ಸ್ ಅಲ್ಲ ಜನ ಮೆಚ್ಚಿದ ಜೋಡಿ. ನನ್ನ ಗಂಡನೇ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ದಿನದಿಂದ ಮಾತಾಡ್ತಾ ಇಲ್ಲ, ಬರೀ ಇವಳ ಜೊತೆನೇ ಇರ್ತೀನಿ. ಖುಷಿ ಆಗುತ್ತೆ. ಅಂದರೆ ಸಿಸ್ಟರ್ ಇನ್ ಲಾಸ್ ಈ ಥರ ಒಟ್ಟಿಗೆ ಒಂದು ಮನೇಲಿ ಮೇಬಿ ರೇರ್ ಇರ್ಬೋದು. ಇದೂ ಒಂದೊಂದ್ಸಲ ಅನಿಸುತ್ತೆ ಮೀನಾ ಕ್ಯಾರೆಕ್ಟರ್ ಫ್ಯಾಂಟಸಿ ಅಂತ, ಅತ್ತೆ ಜೊತೆ ಹಿಂಗಿರೋಕ್ಕಾಗತ್ತಾ? ಇದೀನಿ, ಹೌದು. ಅಂದರೆ ಆದರೂ ಫ್ಯಾಂಟಸಿನೇ. ಕೆಲವು ವಿಷಯ ಮೀನಾ ಮಾಡ್ತಾಳಲ್ಲ, ಅದು ಸಾಧ್ಯನೇ ಇಲ್ಲ ನನಗೆ ರಿಯಲ್ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳಕ್ಕೆ ಆಗೋದೇ ಇಲ್ಲ. ಏನೇ ಆದರೂ ಅದು ಬರುತ್ತೆ. ಹೇಳಿ, ನೀವು ಒಂದು ಮ್ಯಾರಿಡ್ ಇದ್ದೀರಾ, ಈಗ ಲವ್ ಟ್ರ್ಯಾಕ್ ನಡೀತಿದೆಯಲ್ಲ, ಆ್ಯಂಡ್ ಮೊನ್ನೆ ವಲ್ಲಭ ಸೈಕಲಲ್ಲೆಲ್ಲ ನಿಮಗೆ ಮಾಡ್ಕೊಂಡು ನಿಮ್ಮ ದುಡ್ಡು ಸೇವ್ ಮಾಡ್ಕೊಂಡು ಅವ್ರ ದುಡ್ಡು ಯಾಕೆ ಖರ್ಚು ಮಾಡಿಸ್ತಾ ಇದ್ದೀರಾ? ಯಾಕೆ ಹಿಂಗೆಲ್ಲ ಮಾಡ್ತೀರಾ ನೀವು? ವಲ್ಲಭಂಗೆ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ? ವಲ್ಲಭಂಗೆ ಅಂದರೆ ಇಲ್ಲಿ ಕಷ್ಟ ಏನು ಕೊಡ್ತಾ ಇಲ್ಲ, ಅವ್ನು ನನಗೋಸ್ಕರ ಮಾಡ್ತಾ ಇದ್ದಾನೆ. ಅಂದರೆ ಅವಳು ಅಂತ ಲೈಕ್ ಫುಲ್ ರಿಚ್ ಫ್ಯಾಮಿಲಿಯಿಂದ ಬಂದಿರ್ತಾಳೆ. ಸೊ ಅಷ್ಟು ಕಷ್ಟ ಆಗೋದು ಬೇಡ ಅಂತ ಎಲ್ಲ ಅವನು ಹೆಲ್ಪ್ ಮಾಡ್ತಾ ಇರ್ತಾನೆ. ಬಟ್ ಊರ್ಜಿತ ಕೇಳಬೇಕು ಅಂತ ಹೇಳಿದ್ರೆ, ಅಮೂಲ್ಯ ವಲ್ಲಭ ಯಾವ ಥರ ಇದ್ದಾರೆ, ಅಥವಾ ವಲ್ಲಭ ಅಮೂಲ್ಯಗೋಸ್ಕರ ಅಥವಾ ಎಲ್ರಿಗೋಸ್ಕರ ಏನು ಮಾಡ್ತಾರೆ, ಆ ಥರ ಹುಡುಗ ಸಿಗ್ತಾರಾ ಅನ್ನೋದೇ ಒಂದು ಫ್ಯಾಂಟಸಿ.
ಅಲ್ವಾ? ಅಂದರೆ ಇದು ಈಗಿನ ಜನ್ರೇಷನಲ್ಲಿ ಆ ಥರ ಹುಡುಗ ಸಿಗ್ತಾರಾ ಅಂತ. ನಂಗೆ ಆ ಥರ ಹುಡುಗ ಸಿಕ್ಕಿದ್ರೆ ನಿಜವಾಗ್ಲೂ ಬಿ ಬ್ಲೆಸ್ಡ್. ಹಾಂ, ಇವರು ಏನು ಗೊತ್ತಾ, ಇವರು ಮಿಲೇನಿಯಲ್ ಅಲ್ವಾ, ಸೊ ಇವ್ರಿಗೆ ಸಿಕ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಥರ ಹುಡುಗ. ಈಸ್ ರಿಯಲಿ ಗುಡ್. ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಸಂಜು ಅಣ್ಣ ಅಂದರೆ. ಸೊ ಇವ್ರಿಗೆ ಸಿಕ್ಕಿದ್ದಾರೆ. ಈಗ ಜೆನ್ಸಿ ಕಿಡ್ಸಲ್ಲಿ ಆ ಥರ ಸಿಗಬೇಕಲ್ಲ ನನಗೆ ಅಂತ ಅಷ್ಟೆ. ಸಿಗ್ತಾರೆ, ಕಾಯಬೇಕು, ಪೇಷನ್ಸ್ ಇರಬೇಕು. ಇವಳಿಗೆ ಪೇಷನ್ಸ್ ಇಲ್ಲ. ಓಕೆ, ಇನ್ನು ಮೊನ್ನೆ ಕೇಶವ ಅವರು ನಿಮ್ಮ ಪಾದ ಪೂಜೆ ಮಾಡಿದ್ದು ತುಂಬ ವೈರಲ್ ಆಗಿ ಎಲ್ಲರ ಸ್ಟೋರಿಗಳಲ್ಲೂ ಅದೇ ಹರಿದಾಡ್ತಿತ್ತು. ಅಂದರೆ ಎಷ್ಟೋ ಜನ ಹುಡುಗರು ಸಿಕ್ಕಿದ್ರೆ ಹೆಂಡತಿ ಈ ಥರ ಸಿಗ್ಬೇಕಪ್ಪ ಅಂತಂದರೆ, ಎಷ್ಟೋ ಜನ ಹುಡುಗರು ಸಿಕ್ಕಿದ್ರೆ ಗಂಡ ಈ ಥರ ಸಿಗ್ಬೇಕಪ್ಪ ಅಂತ ಕಮೆಂಟ್ಸ್. ಹೌದು, ಹೇಳಿ. ಅದೊಂಥರ ಸ್ಪೆಷಲ್ ಮೂಮೆಂಟ್ ಆ್ಯಕ್ಚುಲಿ. ಹೌದು, ಈಗ ಅಂದರೆ ನಮ್ಮ ಜನ್ರೇಷನ್ ಅವ್ರು ಏನಿದ್ದಾರೆ, ಇಬ್ಬರು ಒಂದೇ ಥಿಂಕಿಂಗಲ್ಲಿರ್ತಾರೆ. ಯಾವಾಗಲೂ ಯಾಕೆ ನೀನೇನೋ, ನಾನು ಬರ್ತೀನಿ ನಿನ್ನ ಜೊತೆ ಸಪೋರ್ಟ್ಗೆ ಅಂತ ನಿಲ್ತಾರೆ. ಸೊ ಎಸ್, ನಮ್ಮ ಜನ್ರೇಷನ್ ಅವ್ರು ಆ ಥರ ಇದ್ದಾರೆ. ಖುಷಿ ಆಗುತ್ತೆ ಆ ಥರ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ. ಹೌದು, ಯಾವಾಗಲೂ ಯಾಕೆ ಹೆಣ್ಮಕ್ಳು ಎಲ್ಲದರಲ್ಲೂ ತಗ್ಗಿ ಬಗ್ಗಿ ಆಗಲಿ ಏನೋ ಒಂದು ಮಾಡಬೇಕಾದ್ರೆ. ಹೌದು, ನಮ್ಮ ಅಂದರೆ ಹುಡುಗಿರು ಏನರಲ್ಲೂ ಕಮ್ಮಿ ಇಲ್ಲ, ಅವರು ಅಷ್ಟೇ ಕಷ್ಟಪಡ್ತಾರೆ. ಆಚೆ ಕೆಲಸ ಗಂಡಸರು ಆಚೆ ಕೆಲಸ ಮಾಡಿದ್ರೆ ಹೆಂಗಸರು ಮನೆಯೊಳಗೂ ಅಷ್ಟೇ ಕೆಲಸ ಮಾಡ್ತಾರೆ, ಎಲ್ಲನೂ ನಿಭಾಯಿಸ್ತಾರೆ, ಸಮನಾಗಿ ಟ್ರೀಟ್ ಮಾಡ್ತಾರೆ. ಅದೇ ಪ್ರಿಯಾ ಅವರ ಬಗ್ಗೆ ಹೇಳಿ. ಪ್ರಿಯಾ ಅವ್ರ ಬಗ್ಗೆ ಕೇಳಿಲ್ಲ ಅಂದರೆ ನಿಮ್ಮ ಟ್ರಿಯೋ ಕಂಪ್ಲೀಟ್ ಆಗಲ್ಲ. ಎಸ್, ಪ್ರಿಯಾಕನ ಆದಷ್ಟು ಬೇಗ ಅಲ್ಲ, 70% ನಮ್ಮ ಟ್ರ್ಯಾಕಿಗೆ ತಂದಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ ಫುಲ್ ನಮ್ಮ ಥರ ಚೈಲ್ಡ್ಗಳು ಅವಾಗ ಮಾಡ್ಬೇಕು. ಈ ಡಿಯೋ ಹೋಗ್ಬಿಟ್ಟು 3 ಆಗುತ್ತೆ. ಬರ್ತಾ ಇದ್ದಾರೆ ಬರಲಿ. ಸೊ ಅದಕ್ಕೂ ಅಂದರೆ ಏನಾದರೂ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಎಕ್ಸ್ಪೋಸ್ ಮಾಡೋಕ್ಕೆ? ಎಕ್ಸ್ಪೋಸ್ ಏನು ಮಾಡಲ್ಲ, ಅವ್ರನ್ನ ಒಳ್ಳೆ ರೀತಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಆಕ್ಚುಲಿ ಒಳ್ಳೆಯವರೇನೆ, ಬಟ್ ಏನು ಅಂದ್ರೆ ಅವ್ರಿಗೆ ಕನ್ಫ್ಯೂಷನ್ಸ್ ಜಾಸ್ತಿ, ಆತರ ಜಾಸ್ತಿ, ಬೇಗ ಜಾಸ್ತಿ, ಬೇಗ ಲೈಕ್ ಏನಂತಾರೆ, ಮ್ಯಾನಿಪುಲೇಟ್ ಆಗ್ಬಿಡ್ತಾರೆ ಅವ್ರ ಅಮ್ಮನ ವಿಷಯದಲ್ಲಿ. ಹೇಳಿ ಇನ್ನ ಏನೇನಿದೆ ಎಲ್ಲ ಹೇಳಿ. ಒಳ್ಳೆಯವರು. ಒಳ್ಳೆಯವರು. ಹಾಂ.